ಕುಶಾಲನಗರದ ಶ್ರೀ ಮಹಾಗಣಪತಿ ದೇವರ ವಾರ್ಷಿಕ 103ನೇ ರಥೋತ್ಸವ ಮಂಗಳವಾರ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿಯಿಂದ ನೆರವೇರಿತು. ರಥೋತ್ಸವ ಹಿನ್ನೆಲೆ ದೇವಾಲಯ ಸಮಿತಿ ವತಿಯಿಂದ ಬೆಳಗಿನಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಪುಷ್ಪಾಲಂಕಾರ, ರಥಪೂಜೆ, ರಥಬಲಿ ನಂತರ ಗಣಪತಿ ದೇವರನ್ನ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಧ್ಯಾಹ್ನ 1:30ಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ನೆರೆದಿದ್ದ ಭಕ್ತಾದಿಗಳು ರಥಬೀದಿಯ ಮೂಲಕ ಆಂಜನೇಯ ದೇವಾಲಯದವರೆಗೆ ಭಕ್ತಿ ಘೋಷಣೆಗಳೊಂದಿಗೆ ರಥವನ್ನ ಎಳೆದರು. ರಥಕ್ಕೆ ಚಾಲನೆ ನೀಡುವ ಮುನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ರಥದ ಮುಂದೆ ಓಂ ಆಕಾರದಲ್ಲಿ ಕರ್ಪೂರ ಆರತಿ ಬೆಳಗಿಸಿ ಸ್ವಾಮಿಯ ಘೋಷಗಳನ್ನು ಮೊಳಗಿಸಿದರು. ಹರಕೆ ಹೊತ್ತ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಈಡುಗಾಯಿ ಅರ್ಪಿಸಿದ್ರು. ದೇವಾಲಯ ಪ್ರಧಾನ ಅರ್ಚಕ ಆರ್.ಕೆ. ನಾಗೇಂದ್ರ ಬಾಬು ನೇತೃತ್ವದಲ್ಲಿ ಅರ್ಚಕರ ತಂಡದಿಂದ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ದೇವಾಲಯಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿದ್ರು. ದೇವಾಲಯ ಸೇವಾ ಸಮಿತಿ ಅಧ್ಯಕ್ಷ ಎಂ.ಕೆ. ದಿನೇಶ್, ಉಪಾಧ್ಯಕ್ಷ ಆರ್. ಬಾಬು, ಗೌರವಾಧ್ಯಕ್ಷ ವಿ.ಎನ್. ವಸಂತಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು. ಓಕೆ ಸರ್. ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದ ವತಿಯಿಂದ ರಥೋತ್ಸವ ಹಾಗೂ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕುಶಾಲನಗರ ಭಾಗದ ಎಲ್ಲ ಜನತೆಗೆ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮೆಲ್ಲರಿಗೂ ಗಣಪತಿ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಅಂತ ಕೇಳ್ತಾ, ಇವತ್ತು ನಮ್ಮ ಗಣಪತಿಯ ಸಮಿತಿ ವತಿಯಿಂದ ಗಣಪತಿ ದೇವಸ್ಥಾನ ಸಮಿತಿ ವತಿಯಿಂದ ನಮ್ಮ ದಿನೇಶ್ ಅಣ್ಣವರು ಅವ್ರ ತಂಡದವರು ಎಲ್ಲರೂ ಅದ್ಭುತವಾಗಿ ಬೆಳಗ್ಗೆ ಮಹಾಮಂಗಳಾರತಿ ಆಗಿರ್ಬೋದು, ರಥ ಕಾರ್ಯಕ್ರಮ ಇರ್ಬೋದು, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಇವಾಗ ನಮ್ಮ ಜಾತ್ರೆ ಮೈದಾನದಲ್ಲಿ ನಮ್ಮ ಗೆಳೆಯರ ಬಳಗ ವತಿಯಿಂದ ನಮ್ಮ ಆನಂದನವರ ನೇತೃತ್ವದಲ್ಲಿ ಅದ್ಭುತವಾಗಿ ಒಂದು ವಾರಕ್ಕಿಂತ ಮುಂಚೆನೇ ಇಡೀ ಕುಶಾಲನಗರ ಟೌನ್ನ ಒಂದು ರೀತಿಯಲ್ಲಿ ಮೈಸೂರು ದಸರಾ ಥರ ಮಾಡಿರೋಂಥ ಕಾರ್ಯಕ್ರಮ ಮಾಡಿದರೆ ನಾನು ವೈಯಕ್ತಿಕವಾಗಿ ಅವ್ರ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಈಗ ವರ್ಷಗಳ ಇತಿಹಾಸ ಇದೆ. ಇದು ಹೇಗೆ ಹೇಳ್ತೀರಿ 400 ವರ್ಷಗಳ ಇತಿಹಾಸ ಇದೆ ಅಂತ ಹೇಗೆ ಹೇಳ್ತೀರಿ ಅಂತ ನೀವೇನಾದರೂ ಪ್ರಶ್ನೆ ಮಾಡೋದಾದರೆ, ನಾವು ಪುನಃ ಪ್ರತಿಷ್ಠಾಪನೆಯ ಕಳೆದ 2 ವರ್ಷದಲ್ಲಿ ಮಾಡಿದಂಥ ಸಂದರ್ಭಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ತಾಮ್ರದ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳು ನಮಗೆ ಅದರಲ್ಲಿ ಗಣಪತಿ ದೇವರ ಅಡಿಯಲ್ಲಿ ಸಿಕ್ಕಿದಂತಹ ಒಂದು ಸಂದರ್ಭ. ಹಾಗಾಗಿ ನಾವು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನಾಣ್ಯಗಳು ಅದರೊಳಗೆ ದೊರೆತಿರೋದ್ರಿಂದ ಅದು ಅಂದಾಜು ಸುಮಾರು 400 ವರ್ಷಗಳ ಹಳೆಯದಾದಂಥ ಗಣಪತಿ ದೇವಸ್ಥಾನ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದೇವೆ. ಸೊ ಈ ಒಂದು ಗಣಪತಿಯ ವಿಶೇಷತೆ ಏನಂದರೆ ಪೂರ್ವಕ್ಕೆ ಅಭಿಮುಖನಾಗಿ ನಿಂತಿರತಕ್ಕಂಥ ಒಂದು ಗಣಪತಿ. ಇವನಿಗೆ 1958ನೇ ಇಸ್ವಿನಲ್ಲಿ ಪೂರ್ವಕ್ಕೆ ಅಭಿಮುಖನಾಗಿರ್ತಕ್ಕಂಥ ಗಣಪತಿಗೆ ನಾವು ಕಿರೀಟವನ್ನು ಕೊಡಬೇಕು ಅಂತ ಹೇಳಿ ಆ ದಿನಗಳಲ್ಲಿ ಬಂದು ಒಂದು ಬೆಳ್ಳಿಯ ಕಿರೀಟವನ್ನು ಸಮರ್ಪಣೆ ಮಾಡಿದ್ದ ಅದು ಇವತ್ತಿಗೂ ನಾವು ಇಟ್ಕೊಂಡಿದ್ದೇವೆ.